ಮುಂಚೆ ಎಲ್ಲ ನೀವು ಯಾರಿಗಾದ್ರೂ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕಳಿಸ್ಬೇಕಂದ್ರೆ ಯಾವ್ದಾದ್ರು ಒಂದು ಸ್ಕ್ಯಾನರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಅನ್ನ ಸೆಂಡ್ ಮಾಡಬೇಕಾಗಿತ್ತು. ಇವಾಗ ನಿಮ್ಗೆ ವಾಟ್ಸಪ್ ಅಲ್ಲೇ ನಿಮ್ಗೆ ಒಂದು ಬೆಸ್ಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೀವು ವಾಟ್ಸಪ್ ಅಲ್ಲೇ ಸ್ಕ್ಯಾನ್ ಮಾಡಿ ನೀವು ಡಾಕ್ಯುಮೆಂಟ್ಸ್ ಅನ್ನ ಸೆಂಡ್ ಮಾಡ್ಬೋದಾಗಿರುತ್ತೆ. ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ದೇನೆ ನೀವು ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಅಂಡ್ ಈ ಒಂದು ಆಪ್ಷನ್ ನಿಮ್ಗೆ ಬಂದಿಲ್ಲ ಅಂದ್ರೆ ವಾಟ್ಸಪ್ ಅನ್ನ ಒಂದ್ಸಲ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಒಂದು ಆಪ್ಷನ್ ನಿಮ್ಗೂ ಕೂಡ ಬರುತ್ತೆ. ಇನ್ ಕೇಸ್ ಏನಾದ್ರೂ ಅಪ್ಡೇಟ್ ಮಾಡಿದ್ಮೇಲೆ ಕೂಡ ಬರಲಿಲ್ಲ ಅಂದ್ರೆ ಒಂದ್ 2-3 ದಿನ ವೇಟ್ ಮಾಡಿ. ಸೊ ನಿಮ್ಗೂ ಕೂಡ ಒಂದು ಆಪ್ಷನ್ ಬರುತ್ತೆ. ಸೊ ಯಾವ ತರ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿ ಕಳಿಸೋದಂತ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸಿಂಪಲ್ ಆಗಿ ನಿಮ್ಮ ಒಂದು ವಾಟ್ಸಪ್ ಅನ್ನು ಓಪನ್ ಮಾಡಿಕೊಂಡು ನೀವು ಯಾರ ಒಂದು ಮೊಬೈಲ್ ನಂಬರ್ಗೆ ಡಾಕ್ಯುಮೆಂಟ್ ಅನ್ನು ಕಳಿಸ್ಬೇಕು ಅನ್ಕೋತಾ ಇದ್ರೆ ಅವ್ರ ನಂಬರ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವೊಂದು ಫೋಟೋನ ಈ ಥರ ಕರೆಕ್ಟಾಗಿ ಹಿಡ್ಕೋಬೇಕಾಗುತ್ತೆ. ಆ್ಯಂಡ್ ನಿಮಗೆ ಔಟ್ ಕ್ಯಾಪ್ಚರ್ ಆಗಿ ಈ ಥರ ಒಂದು ಫೋಟೋ ಬರುತ್ತೆ. ಇಲ್ಲಿ ಬೇಕಂದರೆ ನಿಮಗೆ ಇದನ್ನು ಎನ್ಹಾನ್ಸ್ ಕೂಡ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕ್ರಾಪು ಮತ್ತು ಎಲ್ಲ ಫಿಲ್ಟರ್ ಆಪ್ಷನ್ ಕೂಡ ಇದೆ. ಇದನ್ನು ಕೂಡ ನೀವೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಯೂಸ್ ಮಾಡಿಕೊಂಡು ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೆಂಡ್ ಬಟನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೀವು ಕಳಿಸಿರೋಂಥ ಡಾಕ್ಯುಮೆಂಟ್ ಅವ್ರಿಗೆ PDF ಫಾರ್ಮೇಟಲ್ಲಿ ಸೆಂಡ್ ಆಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ತರ ಟೆಕ್ ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಅನ್ನ ನಿಮಗೆ ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.